ಧಾರವಾಡದಿಂದ ಉತ್ತರ ಕನ್ನಡ ಜಿಲ್ಲೆಯ ಶ್ರೀ ಉಳವಿ ಚನ್ನಬಸವೇಶ್ವರರ ಜಾತ್ರೆಗೆ ಹೊರಟ ಎತ್ತಿನ ಚಕ್ಕಡಿಗಳು. ಧಾರವಾಡದಿಂದ ಉತ್ತರ ಕನ್ನಡ ಜಿಲ್ಲೆ ಶ್ರೀ ಉಳವಿ ಚನ್ನಬಸವೇಶ್ವರರ ಜಾತ್ರೆಗೆ ಹೊರಟ ಎತ್ತಿನ ಚಕ್ಕಡಿಗಳು. ಧಾರವಾಡ ಬರುವ ಫೆಬ್ರವರಿ 3ರಂದು ಉತ್ತರ ಕನ್ನಡ ಜಿಲ್ಲೆ ಚೋಯಿಡಾ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಜರುಗಲಿದ್ದು, ಈ ಹಿನ್ನೆಲೆಯಲ್ಲಿ ಈಗ ಧಾರವಾಡದಿಂದ ಎತ್ತು ಸೇರಿದಂತೆ ಚಕ್ಕಡಿಗಳನ್ನು ಸಿಂಗಾರ ಮಾಡಿಕೊಂಡು ಚಕ್ಕಡಿಗಳು ಈಗ ಉಳವಿಯ ಕಡೆಗೆ ಮುಖ ಮಾಡಿವೆ. ಉತ್ತರ ಕನ್ನಡ ಜಿಲ್ಲೆಯ ದಟ್ಟ ಅಭಯಾರಣ್ಯದ ಮಧ್ಯೆ ನೆಲೆಸಿರುವ ಜ್ಞಾನನಿಧಿ ಉಳವಿ ಚನ್ನಬಸವೇಶ್ವರರ ಜಾತ್ರೆಗೆ ಇನ್ನು ಕೆಲವೇ ದಿನಗಳ ಬಾಕಿ ಇದ್ದು, ಅನ್ನದಾತರು ತಮ್ಮ ತಮ್ಮ ಎತ್ತಿನ ಚಕ್ಕಡಿ ತೆಗೆದುಕೊಂಡು ಹೋಗುತ್ತಿರುವ ಸಂಭ್ರಮ ಧಾರವಾಡದಲ್ಲಿ ಕಂಡುಬರುತ್ತಿವೆ. ಫೆಬ್ರವರಿ 3ರಂದು ಉಳವಿ ಚನ್ನಬಸವೇಶ್ವರರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಈ ಜಾತ್ರೆಗೆ ಧಾರವಾಡ, ಬೆಳಗಾವಿ ಸೇರಿದಂತೆ ಅನೇಕ ಜಿಲ್ಲೆಯ ರೈತರು ಎತ್ತು ಚಕ್ಕಡಿ ತೆಗೆದುಕೊಂಡು ಹೋಗುವ ಸಂಪ್ರದಾಯ ಪಾಲಿಸಿಕೊಂಡು ಬಂದಿದ್ದಾರೆ. ಈಗ ಅದನ್ನು ಈ ವರ್ಷವೂ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ. ಧಾರವಾಡ ಜಿಲ್ಲೆ ಸೇರಿ ಧಾರವಾಡ ತಾಲೂಕಿನ ಅನೇಕ ಹಳ್ಳಿಗಳ ರೈತರು ಸೋಮವಾರ ತಮ್ಮ ಎತ್ತು ಚಕ್ಕಡಿ ಸಿಂಗರಿಸಿ ಉಳವಿಯತ್ತ ಪ್ರಯಾಣ ಬೆಳೆಸಿದರು. ಮಾರ್ಗ ಮಧ್ಯೆ ಅಲ್ಲಲ್ಲಿ ವಾಸ್ತವ್ಯ ಮಾಡುತ್ತ ಎತ್ತುಗಳ ದಣಿವಾರಿಸುತ್ತಾ ರೈತರು ಉಳವಿಗೆ ತಲುಪಿ ಚನ್ನಬಸವೇಶ್ವರರ ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಥ ಎಳೆದ ನಂತರ ಎತ್ತಿನ ಬಂಡಿಗಳು ಹೊರಡುತ್ತವೆ.